ಪ್ರಿಯ ವಿದ್ಯಾರ್ಥಿಗಳೇ, ನಾವು ಈಗ ಮ್ಯಾಥಮೆಟಿಕ್ಸ್ ಪಾರ್ಟ್ ಫಸ್ಟ್ದಲ್ಲಿಯ ಪಾಠ 4ನೇ ಪಾಠ ಆರ್ಥಿಕ ನಿಯೋಜನೆ ಅಂದರೆ ಫೈನಾನ್ಸಿಯಲ್ ಪ್ಲ್ಯಾನಿಂಗನ್ನು ನೋಡೋರಿದ್ದೇವೆ. ನೋಡಿ, ವೆಲ್ಕಮ್ ಟು CBB ಟ್ಯುಟೋರಿಯಲ್. ಆರ್ಥಿಕ ನಿಯೋಜನೆ ಅಂದರೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ವಿಡಿಯೋ ಫಸ್ಟ್ದಲ್ಲಿ ನಾವು ಕೆಲವು ಹೊಸ ಸಂಗತಿಗಳನ್ನು ಇಲ್ಲಿ ಇರುವಂತಹ ಫೈನಾನ್ಷಿಯಲ್ ಪ್ಲ್ಯಾನಿಂಗದ ಬಗ್ಗೆ ನೋಡುವ. ಆರ್ಥಿಕ ನಿಯೋಜನೆಯಲ್ಲಿ ನೋಡುವಂತಹ ಕೆಲವು ಭಾಗಗಳು ಎಂದರೆ GSTಯ ಪರಿಚಯ ಅಂದರೆ GST ಇಂಟ್ರೊಡಕ್ಷನ್, ಸರಕು ಪಟ್ಟಿ ಪದ್ಧತಿ, ಟ್ಯಾಕ್ಸ್ ಇನ್ವಾಯ್ಸ್ ಪದ್ಧತಿ ಅಂದರೆ GSTಯ ಟ್ಯಾಕ್ಸ್ ಇನ್ವಾಯ್ಸ್ ಸಲುವಾಗಿ, ಅನಂತರ GST ಗಣನೆ ಮತ್ತು ಇನ್ಪುಟ್ ಟ್ಯಾಕ್ಸ್ ಆ್ಯಂಡ್ ಟ್ಯಾಕ್ಸ್ ಕ್ರೆಡಿಟ್, ಕಂಪ್ಯೂಟೇಷನ್ ಆ್ಯಂಡ್ ITC, ಅನಂತರ ಶೇರ್ಸ್, ಮ್ಯೂಚುವಲ್ ಫಂಡ್, ಇಲ್ಲಿ ಶೇರ್ಸ್ ಮತ್ತು ಮ್ಯೂಚುವಲ್ ಫಂಡ್ ಹಾಗೂ SIP, ಈ ರೀತಿ ನಾವು ಇವುಗಳನ್ನು ಆರ್ಥಿಕ ನಿಯೋಜನೆಯಲ್ಲಿ ನೋಡುವಿರಿದ್ದೇವೆ. ನೋಡಿ ಮಕ್ಕಳೇ, ಈ ಆರ್ಥಿಕ ನಿಯೋಜನೆಯ ಸಲುವಾಗಿ ನಿಮ್ಮ ಮುಂದೆ ಇರುವಂಥ ಕೆಲವು ಪ್ರಶ್ನೆಗಳು, ಒಂದು ಸಂದರ್ಶನ ಇದೆ ನೋಡಿ, ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಇರುವಂಥ ಕೆಲವು ಸಂದರ್ಶನಗಳು. ಇಲ್ಲಿ ವಿದ್ಯಾರ್ಥಿಗಳೇ, ಶಿಕ್ಷಕರು ಮೊದಲಿಗೆ ಹೇಳ್ತಾರೆ ನೋಡಿ, ವಿದ್ಯಾರ್ಥಿಗಳೇ, ನಮ್ಮ ದೇಶದಲ್ಲಿ ವ್ಯಾಪಾರಕ್ಕಾಗಿ ಯಾವ ರೀತಿಯ ಕರ ಪ್ರಣಾಳಿಯು ಜಾರಿಯಲ್ಲಿದೆ ಎಂದು ಕೇಳ್ತಾರೆ. ಆಗ ಒಬ್ಬ ವಿದ್ಯಾರ್ಥಿ, ನಮ್ಮ ದೇಶದಲ್ಲಿ GST ಅಂದರೆ ವಸ್ತು ಮತ್ತು ಸೇವೆಯ ಕರ, ಈ ಪದ್ಧತಿಯ ಕರ ಪ್ರಣಾಳಿ ಜಾರಿಯಲ್ಲಿದೆ ಎಂದು ಆ ವಿದ್ಯಾರ್ಥಿ ಉತ್ತರಿಸುತ್ತಾನೆ. ನೋಡಿ, ಹೀಗೆ ಸಂದರ್ಶನದಲ್ಲಿ ಮುಂದೆ ಬರೆಯುತ್ತೆ. ಶಿಕ್ಷಕರು ಕೇಳ್ತಾರೆ, ಸರಿಯಾಗಿ ಹೇಳಿದೆ ಮಗು, ಈ ಬಗ್ಗೆ ನಿಮಗೆ ಯಾವ ಯಾವ ಮಾಹಿತಿ ಗೊತ್ತಿದೆ ಎಂದು ಕೇಳಿದಾಗ ಇನ್ನೊಬ್ಬ ವಿದ್ಯಾರ್ಥಿ ಇಲ್ಲಿ ಹೇಳ್ತಾನೆ ನೋಡಿ, GST ಎಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅನ್ನುವಂಥದ್ದೇ GST ಎಂದಾಗುತ್ತೆ. ಆ ನಂತರ ಮುಂದೆ ಮತ್ತೆ ಪುನಃ ಒಬ್ಬ ವಿದ್ಯಾರ್ಥಿ, ಸಂಪೂರ್ಣ ದೇಶದಲ್ಲಿ ಒಂದೇ ರೀತಿಯ ಕರ ಪ್ರಣಾಳಿಯು ಜಾರಿಯಲ್ಲಿ ಬಂದಿದೆ ಎಂಬುದನ್ನು ಆ ವಿದ್ಯಾರ್ಥಿ ಹೇಳುತ್ತಾನೆ. ನೋಡಿ ಮಕ್ಕಳೇ, ಶಿಕ್ಷಕ ನೋಡಿ ಸರಿಯಾಗಿ ಹೇಳಿದೆ. ಈ ಮೊದಲು ಬೇರೆ ಬೇರೆ ರಾಜ್ಯಗಳಲ್ಲಿ ಭಿನ್ನ ಭಿನ್ನ ಕರಗಳನ್ನು ಭಿನ್ನ ಭಿನ್ನ ಸಮಯಕ್ಕೆ ತುಂಬಬೇಕಾಗುತ್ತಿತ್ತು. ಮೊದಲಿನ ಕರದಲ್ಲಿಂದ ಯಾವ ಯಾವ ಕರ ವಸ್ತು ಸೇವಾ ಕರದಲ್ಲಿ ಅಳವಡಿಸಲಾಗಿದೆ, ಇದರ ಮಾಹಿತಿ ಈ ಕೆಳಗಿನ ಚಿತ್ರ ನೋಡಿ ನಾವು ತಿಳಿದುಕೊಳ್ಳುವ. ಇಲ್ಲಿ ಒಬ್ಬ ವಿದ್ಯಾರ್ಥಿ ಕೇಳ್ತಾನೆ, ಉತ್ಪಾದನೆ ಶುಲ್ಕ, ಸೀಮಾ ಶುಲ್ಕ, ವ್ಯಾಟ್, ಮನೋರಂಜನೆ ಕರ, ಕೇಂದ್ರೀಯ ಮಾರಾಟ ಕರ, ಸೇವಾ ಕರ, ಹೀಗೆ ಬೇರೆ ಬೇರೆ ಟ್ಯಾಕ್ಸ್ಗಳು, ಕರಗಳು ಇವೆ. ಹಾಗಾದರೆ ಇಲ್ಲಿ ನೋಡಿ, ಈ ಎಲ್ಲ ಕರಗಳನ್ನು ರದ್ದುಪಡಿಸಿ ಕೇವಲ ವಸ್ತು ಮತ್ತು ಸೇವೆ ಈ ಒಂದೇ ಕರ ಪದ್ಧತಿಯನ್ನು ವಸ್ತು ಕೊಂಡುಕೊಳ್ಳುವಿಕೆ ಹಾಗೂ ಮಾರಾಟ ಮಾಡುವಿಕೆ ಇದರ ಮೇಲೆ ತೆಗೆದುಕೊಳ್ಳಲಾಗುವುದು. ಈ ಕರ ಪ್ರಣಾಳಿಯು ನಮಗೆ ಜಾರಿಗೆ ಬಂದಂಥ ದಿನಾಂಕ ಎಂದರೆ 1 ಜುಲೈ 2017. ಅಂದರೆ GST ಈಸ್ ಇನ್ ಎಫೆಕ್ಟ್ ಫ್ರಾಮ್ 1 ಜುಲೈ 2017. ಇಲ್ಲಿಯಿಂದ ನಮ್ಮ ದೇಶದಲ್ಲಿ ಒಂದೇ ದೇಶ ಒಂದೇ ಕರ ಪದ್ಧತಿ ಎಂದು ಈ ಕರ ಪದ್ಧತಿ ವ್ಯಾಪಾರ ಪದ್ಧತಿಯಾಗಿ ಈ ರೀತಿ ನಮಗೆ ಒಂದು ಟ್ಯಾಕ್ಸ್ ತಯಾರಾಯಿತು. ನೋಡಿ, ಇಲ್ಲಿ ವಸ್ತು ಮತ್ತು ಸೇವೆಯ ಕರ, ಇವುಗಳಲ್ಲಿ ಇರುವಂತಹ ಮೂಲ ಯಾವ ಯಾವ ಕರಗಳಿಗೆ ಇಲ್ಲಿ ನಮ್ಮ ದೇಶದಲ್ಲಿ ಉಪಯೋಗ ಮಾಡಲಾಗುತ್ತೆ ಎಂಬುದನ್ನು ಒಂದು ಚಾರ್ಟ್ ತಯಾರು ಮಾಡಿದೆ. ನೋಡಿ, ಮೊದಲಿಗೆ ವಸ್ತು ಸೇವೆಯ ಕರ, ನಾವು ಇಲ್ಲಿಂದ ಪ್ರಾರಂಭ ಮಾಡಿದರೆ ಕೇಂದ್ರೀಯ ಅಧಿಭಾರ ಮತ್ತು ಉಪಕರ, ಸೀಮೆ ಶುಲ್ಕ ಅಂದರೆ ಕಸ್ಟಮ್ ಡ್ಯೂಟಿ, ಸೇವೆಯ ಕರ, ಉತ್ಪಾದನೆಯ ಶುಲ್ಕ ಎಕ್ಸೈಸ್ ಡ್ಯೂಟಿ, ಆನಂತರ ಇಲ್ಲಿ ಜಕಾತು, ಮನೋರಂಜನೆ ಕರ, ಆರಾಮದಾಯ ಜೀವನ ಪದ್ಧತಿಯ ಕರ, ಮೂಲ್ಯವರ್ಧಿತ ಕರ ಅಂದರೆ ವ್ಯಾಟ್, ಕೇಂದ್ರೀಯ ಮಾರಾಟ ಕರ, ಅತಿರಿಕ್ತ ಸೀಮೆಯ ಶುಲ್ಕ ಅಂದರೆ CVD, ವಿಶೇಷ ಸೀಮೆ ಶುಲ್ಕ SAD ಎಂದು ಈ ರೀತಿ ಒಂದು
ಚಾರ್ಟ್ ಇದೆ ನೋಡಿ ಮಕ್ಕಳೇ. ಹಾಗಾದರೆ ಇಲ್ಲಿ ಒಂದು ಕರ ಇನ್ವಾಯ್ಸ್ ಪಾವತಿ ನಮಗಾಗಿ ಇಲ್ಲಿರುವಂಥ ಒಂದು ಕರ ಇನ್ವಾಯ್ಸ್ ಪಾವತಿ ಇದೆ ನೋಡಿ. ಇಲ್ಲಿ ಟ್ಯಾಕ್ಸ್ ಇನ್ವಾಯ್ಸ್ ಅಂದರೆ ವಸ್ತು ಖರೀದಿಸುವ ಟ್ಯಾಕ್ಸ್ ಇನ್ವಾಯ್ಸ್ ನಮೂನೆ ಯಾವ ರೀತಿ ಪಾವತಿಯನ್ನು ಕೊಡುತ್ತಾರೆ ಎಂಬುದನ್ನು ಇಲ್ಲಿ ತೋರಿಸಲಾಗಿದೆ. ಉದಾಹರಣೆಗಾಗಿ ಇಲ್ಲಿ ಸಪ್ಲೈಯರ್ ಅನ್ನುವಂಥ A to Z ಸ್ವೀಟ್ ಮಾರ್ಟ್ 143 ಶಿವಾಜಿ ರಸ್ತಾ ಮುಂಬೈ 400001 ಮಹಾರಾಷ್ಟ್ರ, ಮೊಬೈಲ್ ನಂಬರ್ 9263692211, ಇಮೇಲ್ A2Z ಅಂದರೆ ATOZ@gmail.com. ಇದೊಂದು ನಮೂನೆ ಮಾತ್ರ ಇದೆ ಮಕ್ಕಳೇ. ನೋಡಿ ಇಲ್ಲಿ GS ಟಿನ್ ಅನ್ನುವಂಥ ಒಂದು ನಂಬರ್ ಇದೆ ನೋಡಿ, 27 ABCDE 123H1ZS. ಈ ರೀತಿ ಇದರ GS ಟಿನ್ ಅನ್ನುವಂಥ ಒಂದು ನಂಬರ್ ಇದೆ. ಇಲ್ಲಿ GS ಟಿನ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಐಡೆಂಟಿಫಿಕೇಷನ್ ನಂಬರ್ ಎಂದಾಗುತ್ತೆ. ಅದು ಹೇಗಿದೆ ಎಂಬುದನ್ನು ನೋಡುವ ನಾವು. ಇನ್ವಾಯ್ಸ್ ನಂಬರ್ ಇಲ್ಲಿ GST/110, ಇನ್ವಾಯ್ಸ್ ಡೇಟ್ 31 ಜುಲೈ 2017. ಈ ರೀತಿ ಇರುವಂಥ ಒಂದು ನಮೂನೆ ಯಾವ ರೀತಿ ನೋಡಿ. ಇಲ್ಲಿ ಸೀರಿಯಲ್ ನಂಬರ್ 1, ಆನಂತರ HSN ಕೋಡ್ ಎಂದು ಒಂದು ಕೋಡ್ ಇದೆ ನೋಡಿ. ಇಲ್ಲಿ HSN ಅಂದರೆ ಹಾರ್ಮೋನೈಸ್ಡ್ ಸಿಸ್ಟಮ್ ಆಫ್ ನಾಮಿನೇಕಲ್ಚರ್. ಆಲ್ ಗೂಡ್ಸ್ ಆರ್ ಕ್ಲಾಸಿಫೈಡ್ ಬೈ ಗಿವಿಂಗ್ ನ್ಯೂಮರಿಕಲ್ ಕೋಡ್ HSN ಕೋಡ್ದಲ್ಲಿ ಆಗುತ್ತೆ ನೋಡಿ. ಆನಂತರ ಇಲ್ಲಿ ನೇಮ್ ಆಫ್ ಪ್ರಾಡಕ್ಟ್, ಈ ಪ್ರಾಡಕ್ಟ್ದ ಹೆಸರು ಇಲ್ಲಿದೆ, ರೇಟ್ ಇದೆ ಅದರದ್ದು ಎಷ್ಟು ಅನ್ನುವಂಥದ್ದು, ಕ್ವಾಂಟಿಟಿ ನೀವು ಎಷ್ಟನ್ನು ತೆಗೆದುಕೊಳ್ತೀರಿ ಎಂಬುದನ್ನು, ಟ್ಯಾಕ್ಸೇಬಲ್ ಅಮೌಂಟ್ ಅದಕ್ಕೆ ಎಷ್ಟು ಅಮೌಂಟಿಗೆ ನಾವು ಟ್ಯಾಕ್ಸ್ ಕೊಡಬೇಕು ಅನ್ನುವಂಥದ್ದು, ಆನಂತರ CGST ಅಂದರೆ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಅದೇ ರೀತಿ ರೇಟ್ ಮತ್ತು ಟ್ಯಾಕ್ಸ್ ಆಗುತ್ತೆ. SGST ಅಂದರೆ ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇದೆ, ಇದು ಕೇಂದ್ರೀಯ ಕರ ಮತ್ತು ಇದು ರಾಜ್ಯ ಕರ ಇದೆ. ಆನಂತರ ಟೋಟಲ್ RS ಎಷ್ಟಾಗುತ್ತೆ ಎಂಬುದನ್ನು ಇಲ್ಲಿ ಮಾಡಲಾಗಿದೆ. ಈ ರೀತಿ ಇಲ್ಲಿ HSN ಕೋಡ್ ಮೊನ್ನೆದು ನೋಡಿ 210690 ಅದರ ಕೋಡ್ ನಂಬರ್ ಇದೆ. ಇಲ್ಲಿ ಪೇಡೆ ಖರೀದಿ ಮಾಡಲಾಗಿದೆ, ರೇಟ್ ರೂಪಾಯಿ 400 ಪ್ರತಿ ಕಿಲೋಗ್ರಾಮ್ಗೆ. ಅದನ್ನು ನಾವು ಕ್ವಾಂಟಿಟಿ ತೆಗೆದುಕೊಂಡಿರ್ತಕ್ಕಂಥದ್ದು 500 ಗ್ರಾಮ್ ತೆಗೆದುಕೊಳ್ಳಲಾಗಿ ಅದಕ್ಕೆ 200 ರೂಪಾಯಿ ಆಯಿತು. ಹಾಗಾದರೆ 200 ರೂಪಾಯಿ ರೇಟ್ ಆಫ್ ಟ್ಯಾಕ್ಸ್ 2.5% ಅಂದರೆ ಇಲ್ಲಿ 100ಕ್ಕೆ 2 ರೂಪಾಯಿ 50 ಪೈಸೆ ಇದೆ. ಹಾಗಾದರೆ 200 ರೂಪಾಯಿಗೆ 5 ರೂಪಾಯಿ ಆಯಿತು. ಅದೇ ರೀತಿ ಸ್ಟೇಟ್ GST ಇದನ್ನು ಕೂಡ 2.5 GST ರೇಟ್ ಇದೆ, ಆನಂತರ ಅದು 5 ರೂಪಾಯಿ. ಇಲ್ಲಿ 5, 5, 10 ಮತ್ತು 200, 210 ರೂಪಾಯಿ. ಈ ರೀತಿ ಮೊದಲನೆಯ ಟ್ಯಾಕ್ಸ್ ಈ ರೀತಿ ಮಾಡಲಾಯಿತು ನೋಡಿ ಮಕ್ಕಳೇ. ಆನಂತರ ಎರಡನೇದಾಗಿ ನಾವು ತೆಗೆದುಕೊಂಡಿರ್ತಕ್ಕಂಥದ್ದು 210691. ಇಲ್ಲಿ ಚಾಕ್ಲೇಟ್ ಖರೀದಿ ಮಾಡಲಾಗಿದೆ. ಎಷ್ಟಂದರೆ ರೇಟ್ 80 ರೂಪಾಯಿ, ಒಂದು ಬಾರು ಅಂದರೆ 80 ರೂಪಾಯಿ ಇರುವಂಥ ಒಂದು ಚಾಕ್ಲೇಟು. ಆ ಚಾಕ್ಲೇಟಿನ ಸೆಂಟ್ರಲ್ GST 14% ಮತ್ತು ಸ್ಟೇಟ್ GSTನೂ ಕೂಡ 14% ಇದೆ. ಹಾಗಾದರೆ 100ಕ್ಕೆ 14 ರೂಪಾಯಿ ಇದ್ದರೆ 80 ರೂಪಾಯಿಗೆ 11 ರೂಪಾಯಿ 20 ಪೈಸೆ ಆಯಿತು. ಅದೇ ರೀತಿ ಇಲ್ಲಿಯೂ ಕೂಡ 11 ರೂಪಾಯಿ 20 ಪೈಸೆ, 11 ರೂಪಾಯಿ 20, 11 ರೂಪಾಯಿ 20 ಇವೆರಡರ ಬೇರೀಸು ಅದೀಕ್ 80, ಒಟ್ಟು 102 ರೂಪಾಯಿ 40 ಪೈಸೆ ಈ ರೀತಿ ಆಯಿತು. ಅದೇ ರೀತಿ ಮೂರನೇದಾಗಿ 2105 ನಾವಿಲ್ಲಿ ಐಸ್ ಕ್ರೀಮ್ ತೆಗೆದುಕೊಂಡಿದ್ದೇವೆ ನೋಡಿ. 200 ರೂಪಾಯಿ ರೇಟ್ ಇರುವಂಥ ಒಂದು ಪ್ಯಾಕು, ಅದು 500 ಗ್ರಾಮ್ದಿದೆ. ಹಾಗಾದರೆ ಇಲ್ಲಿ 200 ರೂಪಾಯಿ ಇದೆ. ಇಲ್ಲಿ ಎಷ್ಟು ಐಸ್ ಕ್ರೀಮ್ ಸಲುವಾಗಿ GST 9% ಇದೆ. ಹಾಗಾದರೆ ಇಲ್ಲಿ 18 ರೂಪಾಯಿ ಆಯಿತು. ಅದೇ ರೀತಿ ಸ್ಟೇಟ್ GSTನೂ ಕೂಡ 9%, ಇದು 18 ರೂಪಾಯಿ 236 ರೂಪಾಯಿ ಆಯಿತು. ಹಾಗಾದರೆ ಮುಂದಿನದಾಗಿ ನಾಲ್ಕನೇದು ನೋಡಿ, ನಾವಿಲ್ಲಿ 1905 HSN ಕೋಡ್ ನಂಬರ್ ಇದೆ. ಆನಂತರ ಬ್ರೆಡ್ ತೆಗೆದುಕೊಳ್ಳಲಾಗಿದೆ, ರೇಟ್ 35, ಒಂದು ಪ್ಯಾಕು 35 ರೂಪಾಯಿ.
ಇಲ್ಲಿ ಬ್ರೆಡ್ ಸಲುವಾಗಿ GST 0 ಇದೆ ಮಕ್ಕಳೇ. ನೋಡಿ, ನಾವು ಈ GST ಯಾವುದ್ಯಾವುದಕ್ಕೂ ಹೇಗೆ ತೆಗೆದುಕೊಳ್ಳಬೇಕೆಂಬುದನ್ನು ಮುಂದಿನ ಕೋಷ್ಟಕದಲ್ಲಿ ನೋಡೋರಿದ್ದೇವೆ. ನೋಡಿ, ಇಲ್ಲಿ 0% 0. ಹಾಗಾದರೆ ಮೂಲ ಬೆಲೆ 35 ರೂಪಾಯಿ ಆಯಿತು. ಹೀಗೆ ಸೀರಿಯಲ್ ನಂಬರ್ 5ನೇದಾಗಿ 210690 ಇಲ್ಲಿ ಬೆಣ್ಣೆ ತೆಗೆದುಕೊಳ್ಳಲಾಗಿದೆ. ಇದೇ ನಂಬರ್ ಇದನ್ನೇ. ಆನಂತರ ಇಲ್ಲಿ ₹500 ಪ್ರತಿ ಕಿಲೋಗ್ರಾಮ್, 250 ಗ್ರಾಮ್ ತೆಗೆದುಕೊಳ್ಳಲಾಗಿ 125 ರೂಪಾಯಿ ಆಯಿತು. ಹಾಗಾದರೆ CGST ಅಂದರೆ ಸೆಂಟ್ರಲ್ GST 6% ಮತ್ತು SGSTನೂ ಕೂಡ 6% ಇದೆ. ಈ ರೀತಿ ಇದು ₹7.50 ಮತ್ತು ₹7.50 ಒಟ್ಟು 140 ರೂಪಾಯಿ ಆಯಿತು. ಹಾಗಾದರೆ ಇಲ್ಲಿ ಸೆಂಟ್ರಲ್ GST ಸಲುವಾಗಿ ಆದಂಥ ಟ್ಯಾಕ್ಸ್ ಅಮೌಂಟ್ ₹41.70. ಸ್ಟೇಟ್ GST ಆದಂಥದ್ದು ಕೂಡ ₹41.70. ಇಲ್ಲಿ ನಾವು ಒಟ್ಟು ಬೇರೀಸು ಮಾಡಲಾಗಿ ₹723.40 ಆಯಿತು. ನೋಡಿ ಮಕ್ಕಳೇ, ಈ ರೀತಿ ನಾವು ಇಂತಹ ಉದಾಹರಣೆಗಳನ್ನು ನಾವು ಟ್ಯಾಕ್ಸ್ ಸಲುವಾಗಿ ಉಪಯೋಗ ಮಾಡಬೇಕಾಗುತ್ತೆ. ನೋಡಿ, ನಮಗೆ ಇಲ್ಲಿ ಪಾವತಿಯಲ್ಲಿ ಕೆಲವು ಹೊಸ ಶಬ್ದಗಳು ಕಂಡುಬರುತ್ತವೆ. ಅವುಗಳ ಅರ್ಥ ಕೆಲವು ಈಗಾಗಲೇ ಇವುಗಳ ಅರ್ಥನೂ ಕೂಡ ನಿಮಗೆ ಹೇಳಿದ್ದೀನಿ. ಆದರೂ ಇನ್ನೊಂದು ಸರಿ ನೋಡಿ, CGST ಮತ್ತು SGST ಇವು GSTಯ 2 ಪ್ರಕಾರಗಳಿವೆ. ಅಂದರೆ CGST ಅಂದರೆ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಅಂದರೆ ಕೇಂದ್ರೀಯ ವಸ್ತು ಮತ್ತು ಸೇವೆಯ ಕರ. ಇದು ಕೇಂದ್ರ ಸರ್ಕಾರದ ಕಡೆ ಸಂಗ್ರಹವಾಗುವುದು, ಅಂದರೆ ಕೇಂದ್ರ ಸರ್ಕಾರ ಇವುಗಳ ಟ್ಯಾಕ್ಸನ್ನು ತೆಗೆದುಕೊಳ್ಳುತ್ತೆ. ಅದೇ ರೀತಿ SGST ಅಂದರೆ ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇಲ್ಲಿ ರಾಜ್ಯ ವಸ್ತು ಸೇವೆಯ ಕರ, ಇದು ರಾಜ್ಯ ಸರ್ಕಾರದ ಕಡೆಗೆ ಸಂಗ್ರಹವಾಗುವುದು. ನೀವು ಮಕ್ಕಳೇ ಯಾವುದೇ ಒಂದು ವಸ್ತುವನ್ನು ಖರೀದಿಸಿದಾಗ ಇಲ್ಲಿ ಕೇಂದ್ರಕ್ಕೆ ಮತ್ತು ರಾಜ್ಯಕ್ಕೆ ಈ ರೀತಿ 2 ಭಾಗಗಳಲ್ಲಿ ತಾವು ಟ್ಯಾಕ್ಸನ್ನು ತುಂಬಬೇಕಾಗುತ್ತೆ. ನೋಡಿ, ಇಲ್ಲಿ ಮೇಲಿನ ಬಲಭಾಗದ ಮೂಲೆಯಲ್ಲಿ ಅಂಕೆ ಅಕ್ಷರಗಳ ದೊಡ್ಡದಾದ ಸಾಲು ಕಾಣುತ್ತಿದೆ. ಅದು ಏನು ಎಂಬುದನ್ನು ಒಬ್ಬ ವಿದ್ಯಾರ್ಥಿ ಇಲ್ಲಿ ಕೇಳ್ತಾನೆ. ಅದು GSTIN ಅಂದರೆ ವ್ಯಾಪಾರಿಯ ಗುರುತು ಕ್ರಮಾಂಕ. ಯಾವುದೇ ಒಬ್ಬ ವ್ಯಾಪಾರಿಯ ಗುರುತು ಬೇಕಾದರೆ, ಅಂದರೆ ಐಡೆಂಟಿಫಿಕೇಶನ್ ಮಾಡಬೇಕಾಗಿತ್ತು ಅಂದರೆ ಆತನ ಗುರುತು ಇದೆ. GST ಐಡೆಂಟಿಫಿಕೇಶನ್ ನಂಬರ್, ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಐಡೆಂಟಿಫಿಕೇಶನ್ ನಂಬರ್. ಯಾವ ವ್ಯಾಪಾರಿಯ ಹಿಂದಿನ ಆರ್ಥಿಕ ವರ್ಷದ ವ್ಯವಹಾರ 20 ಲಕ್ಷಕ್ಕಿಂತ ಅಧಿಕವಿರುತ್ತದೆಯೋ ಅಂಥ ವ್ಯಾಪಾರಿಗಳಿಗಾಗಿ ಈ ಕ್ರಮಾಂಕ ಪಡೆಯುವುದು ಅನಿವಾರ್ಯವಿರುವುದು. ಅಂದರೆ 20 ಲಕ್ಷಕ್ಕಿಂತಲೂ ಮೇಲಿನ ವ್ಯಾಪಾರ ಮಾಡುವಂಥ ವ್ಯಾಪಾರಿಗೆ ಈ ನಂಬರ್ ತೆಗೆದುಕೊಳ್ಳುವುದು ಅನಿವಾರ್ಯವಾಗಿದೆ. ಆನಂತರ ಪ್ಯಾನದಲ್ಲಿ ಹೀಗೆ 10 ಅಂಕ ಅಕ್ಷರಗಳಿರುವವು. ಪ್ಯಾನ್ ಅಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್. ಇದು ಪ್ರತಿಯೊಬ್ಬರ ಹತ್ತಿರ ಇರುವಂಥ ಪ್ಯಾನ್ ನಂಬರ್ ಇದೆ ನೋಡಿ ಮಕ್ಕಳೇ. ಹಾಗೆಯೇ ಪ್ರತಿಯೊಬ್ಬ ವ್ಯಾಪಾರಿಗಳಿಗೆ ಕೊಟ್ಟಿರುವ GSTನಲ್ಲಿ 15 ಅಕ್ಷರಗಳಿರುತ್ತವೆ. ಅಕ್ಷರಗಳ ಒಳಗೆ ಅಂಕೆ ಮತ್ತು ಅಕ್ಷರಗಳಿರುತ್ತವೆ. ಈ 15 ಅಂಕೆಗಳಲ್ಲಿ ಈ ವ್ಯಾಪಾರಿಯ ಪ್ಯಾನ್ ಕ್ರಮಾಂಕ ಸಮಾವಿಷ್ಟವಿರುವುದು. ಅಂದರೆ ಇದರಲ್ಲಿ ಬರುವಂಥ 10 ಅಂಕಗಳು ಪ್ಯಾನ್ ಇರುತ್ತವೆ ಹಾಗೂ 5 ಅಂಕಗಳು ಈ ವ್ಯಾಪಾರಿಯ ಕ್ರಮಾಂಕವಾಗಿರುತ್ತದೆ. ನೋಡಿ, ಇವುಗಳನ್ನು ಯಾವ ರೀತಿ ಬರೆದಿರುತ್ತಾರೆ ಎಂಬುದನ್ನು ಇಲ್ಲಿ ನಾವು ಈಗಾಗಲೇ ಮೇಲಿನ ಕೋಷ್ಟಕದಲ್ಲಿ ನೋಡಿರ್ತಕ್ಕಂಥ ನಂಬರ್ GSTIN 27 ABCD E123 4H1Z5 ಈ ರೀತಿ ಕೊನೆಯ ಅಂಕ ಅಥವಾ ಅಕ್ಷರ ಇವುಗಳಲ್ಲಿ ನೋಡಿ ಯಾವ್ಯಾವ ಭಾಗದಲ್ಲಿ ಇಲ್ಲಿ 10 ಅಕ್ಷರಗಳನ್ನು ನೋಡಿದಾಗ 10 ಅಕ್ಷರಗಳು ಸರಿಯಾಗಿ 1 2 3 4 5 6 7 8 9 10 ಈ 1ವರೆಗೆ ಈ ಬಿದಿಂದ ಪ್ರಾರಂಭ ಆಗಿ ಇವು 10 ಅಕ್ಷರಗಳು ನಮಗೇನನ್ನು ಸೂಚಿಸ್ತವೆ? ಪ್ಯಾನ್ ಕ್ರಮಾಂಕವನ್ನು ಸೂಚಿಸುತ್ತದೆ. ಹಾಗಾದರೆ ಮೊದಲನೆಯ ರಾಜ್ಯದ ಸಂಕೇತಾಂಕ 2 ಅಂಕೆಗಳಲ್ಲಿದೆ ನೋಡಿ 27. ಆನಂತರ 27 ಇದು ಮಹಾರಾಷ್ಟ್ರ ರಾಜ್ಯ ಸಂಕೇತಾಂಕ ಅಂದರೆ ಸ್ಟೇಟ್ ಕೋಡ್ ಇದೆ. 27 ಸಂಕೇತಾಂಕದಿಂದ ಈ ವ್ಯಾಪಾರಿ ನೋಂದಣಿ ಮಹಾರಾಷ್ಟ್ರದಲ್ಲಿ ಆಗಿದೆ ಎಂದು ತಿಳಿದು ಬರುವುದು. ಈ ಆನಂತರ ಇಲ್ಲಿ ಒಂದು ನೋಂದಣಿಗಾಗಿ 1 ಅಂಕೆ ಇದೆ. ಪುನಃ ಎಲ್ಲರಿಗಾಗಿ ಸಮಾನ ಡಿಫಾಲ್ಟ್ ಇದು ಕೊನೆಯ ಅಂಕೆ ಇದೆ. ಚೆಕ್ ಸಮ ಡಿಜಿಟಲ್ ಇಲ್ಲಿ ಡಿಜಿಟಲ್ ನಂಬರ್ ನಮಗಿಲ್ಲಿ ತೋರಿಸುವಂಥದ್ದು ಕೊನೆಯ ಅಂಕವಾಗಿ. ಚೆಕ್ ಸಮ ಡಿಜಿಟಲ್ ಅಂದರೆ GSTಯ ವೆಬ್ಸೈಟದ ಮೇಲಿನ GSTIN ಹಾಕಿದಾಗ ಈ ಕ್ರಮಾಂಕ ವೈದ್ಯತೆಯನ್ನು ಹೊಂದಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ತಿಳಿದು ಬರುವುದು.
ನಾವು ಈ ರೀತಿ ನಂಬರ್ ಬರೆದಾಗ ಇದು ವ್ಯಾಲಿಡ್ ಆರ್ ಇನ್ವ್ಯಾಲಿಡ್ ಇದೆ ಎನ್ನುವುದನ್ನು ನಾವು ನೋಡ್ಬೋದು ನೋಡಿ ಮಕ್ಕಳೇ. ಇಲ್ಲಿ ಇನ್ವಾಯ್ಸ್ ಕರಪಾವತಿಯಲ್ಲಿ HSN ಕೋಡ್ ಈ ಶಬ್ದವು ಇದೆ. ಹಾಗಾದರೆ HSN ಕೋಡ್ ಅಂದರೆ ಈ ವಸ್ತುವಿನ ವರ್ಗೀಕರಣದ ವಿಶಿಷ್ಟ ಕ್ರಮಾಂಕ ಇರುವುದು. ಇನ್ವಾಯ್ಸ್ ಕರದಲ್ಲಿ ಅದನ್ನು ಸಮಾವಿಷ್ಟ ಮಾಡಲು ಬೇಕಾಗುವುದು. HSN ಅಂದರೆ ಹಾರ್ಮೋನೈಸ್ಡ್ ಸಿಸ್ಟಮ್ ಆಫ್ ನಾಮೆನ್ಕಲ್ಚರ್, ಈ ರೀತಿ ಇರುವಂಥ HSN. ಇನ್ವಾಯ್ಸ್ ಕರಪಾವತಿಯಲ್ಲಿ ಅಂಗಡಿಕಾರನ ಹೆಸರು, ವಿಳಾಸ, ದಿನಾಂಕ, ಇನ್ವಾಯ್ಸ್ ಕ್ರಮಾಂಕ, ಮೊಬೈಲ್ ಕ್ರಮಾಂಕ ಮತ್ತು ಇಮೇಲ್ ID ಇದೆಲ್ಲ ಮಾಹಿತಿ ಇರುವುದು. ಈಗ ಈ ಪಾವತಿಯಲ್ಲಿ ವಸ್ತು ಮತ್ತು ಸೇವೆಯ ಕರದ ಆಕರಣೆ ಯಾವ ರೀತಿ ಮಾಡಿದ್ದಾರೆ ಅದನ್ನು ನೋಡೋಣ. ಅದರ ಸಲುವಾಗಿ ಮುಂದಿನ ವಾಕ್ಯಗಳಲ್ಲಿಯ ರಿಕ್ತ ಚೌಕಟ್ಟುಗಳನ್ನು ತುಂಬಿರಿ. ಇನ್ವಾಯ್ಸ್ ಪಾವತಿಯಲ್ಲಿ ಪೇಡೆಯ ಬೆಲೆ ರೂಪಾಯಿ 400 ಮತ್ತು ಕಿಲೋಗ್ರಾಂ ಇದೆ, ಪ್ರತಿ ಕಿಲೋಗ್ರಾಂ ಇದೆ. ಅರ್ಧ ಕಿಲೋಗ್ರಾಂ ಪೇಡೆ ಕೊಂಡಿದ್ದರೆ ಆದ್ದರಿಂದ ಅದರ ಬೆಲೆ 200 ರೂಪಾಯಿ ಆಗುವುದು. ನೋಡಿ, ಪೇಡೆಯ ಮೇಲೆ ಕೇಂದ್ರದ ಕರ 2.5 ದರದಿಂದ ಇಲ್ಲಿ ಹಾಗಾದರೆ 5 ರೂಪಾಯಿ ಅದರಂತೆ ರಾಜ್ಯದ ಕರ 2.5% ದರದಿಂದ ಈ ರೂಪಾಯಿ ತೆಗೆದುಕೊಳ್ಬೇಕಾಗುತ್ತೆ. ನೋಡಿ ಮಕ್ಕಳೇ, ಇಲ್ಲಿ ನಮಗೆ 2 ರೂಪಾಯಿ 5 ರೂಪಾಯಿ ನಮಗಿಲ್ಲಿ 5 ರೂಪಾಯಿ ತೆಗೆದುಕೊಳ್ಬೇಕು ನೋಡಿ. ಇಲ್ಲಿ 5 ರೂಪಾಯಿ, ಆನಂತರ ರಾಜ್ಯದ ಕಲೆ ತೆಗೆದುಕೊಳ್ಳುವಾಗ ಇಲ್ಲಿ 2.5% ದರದಿಂದ ಈ 5 ರೂಪಾಯಿ ಆಯಿತು. ಇದರಿಂದ ಪೇಡೆ ವಸ್ತು ಸೇವಾ ಕರದ ದರ 2.5% ಪ್ಲಸ್ 2.5% = 5% ಮತ್ತು ಒಟ್ಟು ಕರ 10 ರೂಪಾಯಿ ಆಯಿತು. ಅದೇ ರೀತಿ ಚಾಕ್ಲೇಟದ ಮೇಲೆ ವಸ್ತು ಸೇವಾ ಕರದ ದರ, ಚಾಕ್ಲೇಟದ ಸಲುವಾಗಿ ನಾವು ಈಗಾಗಲೇ ನೋಡಿದ್ದೇವೆ, ಅಲ್ಲಿ 28% ಇದೆ, ಅಂದರೆ 28%. ಅದರ ಮೇಲಿಂದ ಕರ, ಅದರ ಟ್ಯಾಕ್ಸ್ ತೆಗೆದುಕೊಂಡಾಗ 22.40 ರೂಪಾಯಿ ಇರುವುದು. ಐಸ್ ಕ್ರೀಮದ ಮೇಲೆ ವಸ್ತು ಸೇವಾ ಕರದ ದರ ಎಷ್ಟಿದೆ ನೋಡಿ ಮಕ್ಕಳೇ. ಐಸ್ ಕ್ರೀಮ್ ಸಲುವಾಗಿ ನಾವು ಮಾಡಿರ್ತಕ್ಕಂಥ 18% ಇದೆ. ಆನಂತರ ಅದರ ಐಸ್ ಕ್ರೀಮದ ಬೆಲೆ ಎಷ್ಟಿದೆ? ಐಸ್ ಕ್ರೀಮದ ಟೋಟಲ್ ವ್ಯಾಲ್ಯೂ 236 ರೂಪಾಯಿ. ಬೆಣ್ಣೆಯ ಮೇಲೆ ಕೇಂದ್ರೀಯ ದರ, ಬೆಣ್ಣೆಯ ಮೇಲಿರುವಂಥದ್ದು ಅದರಲ್ಲಿ 6% ಇದೆ. ಅದು ರಾಜ್ಯದ ದರನೂ ಕೂಡ 6, ಕೇಂದ್ರದ ದರ 6 ಮತ್ತು ರಾಜ್ಯದ ದರ 6. ಒಟ್ಟು ಸೇವೆಯ ಕರ ಹಾಗಾದರೆ 12% ಆಯಿತು. ಇಲ್ಲಿ ಆದ್ಯತೆ ಬ್ರೆಡ್ಡಿನ ಮೇಲೆ ಕರದ ದರವು 0% ಇದೆ. ಅದೇ ರೀತಿ ಪ್ರತಿಯೊಂದು ವಸ್ತುವಿನ ಮೇಲೆ ಕೇಂದ್ರ ಮತ್ತು ರಾಜ್ಯದ ಕರದ ದರ ಸಮಾನ ಇದೆ. ವಸ್ತುಗಳಂತೆ ಕರದ ದರವು ಪ್ರಮಾಣವು ಭಿನ್ನ ಭಿನ್ನವಾಗಿದೆ. ಉದಾಹರಣೆಗಾಗಿ 0%, 5%, 12%, 18% ಮತ್ತು 28%. ಇಲ್ಲಿ ನಮಗೆ ಅತಿ ಚಿಕ್ಕದಂದರೆ 0 ಮತ್ತು ಅತಿ ಹೆಚ್ಚಿನದು 28. ಹೀಗಿದೆ ನೋಡಿ. ಪ್ರತಿಯೊಂದು ವಸ್ತುವಿನ ಕರದ ಪ್ರಮಾಣವನ್ನು ಸರ್ಕಾರ ನಿಶ್ಚಯಿಸುವುದು. ಈಗ ಒಂದು ಸೇವಾ ಇನ್ವಾಯ್ಸ್ ಕರ ಪಾವತಿ ನಮೂನೆಯನ್ನು ನೋಡೋಣ ಮಕ್ಕಳೇ. ಇಲ್ಲಿ ಸೇವಾ ಪೂರೈಸಿರೋ ಟ್ಯಾಕ್ಸ್ ಇನ್ವಾಯ್ಸ್ ಕರ ಪಾವತಿ ನಮೂನೆ, ಒಂದು ನಮೂನೆ ಉದಾಹರಣೆಗಾಗಿ ತೆಗೆದುಕೊಳ್ಳಲಾಗಿದೆ.
ಆಹಾರ ಸೋನೇರಿ ಖೇಡ್ ಶಿವಪುರ್ ಪುಣೆ ಇನ್ವಾಯ್ಸ್ ನಂಬರ್ ಕೊಡಲಾಗಿದೆ ನೋಡಿ 58. ಮೊಬೈಲ್ ನಂಬರ್ ಇದೆ. ಇಮೇಲ್ aadhar.khade.yahoo.com. ಜಿ ಎಸ್ ಟಿ ನೋಡಿ ಮಕ್ಕಳ ಇಲ್ಲಿ 27 AAAA5555B1ZA. ಇನ್ವಾಯ್ಸ್ ಡೇಟ್ 25 ಡಿಸೆಂಬರ್ 2017. ಈ ರೀತಿ ನಮಗೆ ಇಲ್ಲಿ ತೆಗೆದುಕೊಳ್ಳಲಾಗಿದೆ ನೋಡಿ. SA ಕೋಡ್ ಸ್ಯಾಕ್ 9963. ಫುಡ್ ಐಟಮ್ ಕಾಪಿ ಕ್ವಾಂಟಿಟಿ 1, ರೇಟ್ 20, ಟ್ಯಾಕ್ಸೇಬಲ್ ಅಮೌಂಟ್ 20, CGST 2.5 ಅಂದರೆ 50 ಪೈಸೆ. ಇಲ್ಲಿ SGST ಕೂಡ ಇಲ್ಲಿ ಅದೇ ರೀತಿ 2.5% ಇದ್ದಾಗ ಇಲ್ಲಿ 0.50 ಅಂದರೆ 50 ಪೈಸೆ. ಈ ರೀತಿ. ಆನಂತರ ಮಸಾಲ ಟೀ ಕ್ವಾಂಟಿಟಿ 1, ರೇಟ್ 10, ಟ್ಯಾಕ್ಸೇಬಲ್ ಅಮೌಂಟ್ 10. ಮಸಾಲ ಸಲುವಾಗಿ ನಮಗೆ ಬೇಕಾದಂಥದ್ದು ಇಲ್ಲಿ ಎಷ್ಟಿದೆ 2.5% ಇದೇ ರೀತಿ. $2.5 ಅಂದರೆ 10 ರೂಪಾಯಿ ಇದ್ದಾಗ 2.5 ಅಂದರೆ ಎಷ್ಟಾಗುತ್ತೆ 0.25. ಅದೇ ರೀತಿ 2.5% ಇದ್ದು ಪುನಃ ಇಲ್ಲಿ ನಮಗೆ 0.25 ತೆಗೆದುಕೊಳ್ಳಬೇಕು. ಇಲ್ಲಿ ಮಸಾಲ ದೋಸಾ ಸಲುವಾಗಿ 2, ರೇಟ್ 60, ಟ್ಯಾಕ್ಸೇಬಲ್ ಅಮೌಂಟ್ ಬರೆಯುವಾಗ 2 ತೆಗೆದುಕೊಂಡಿದ್ದೇವೆ ಅಂದರೆ 120 ರೂಪೀಸ್ ಬರೀಬೇಕು. 2.5% ಇದ್ದಾಗ ಅದರ 3 ರೂಪಾಯಿ ಆಯಿತು ನೋಡಿ. ಅದೇ ರೀತಿ ಇಲ್ಲಿ CGST ಕೂಡ 2.5%. ಇಲ್ಲಿ 3 ರೂಪಾಯಿ. ಪುನಃ ಟೋಟಲ್ ಅಮೌಂಟ್ ಇಲ್ಲಿ ನೋಡಿ ಎಷ್ಟಾಗುತ್ತೆ. ನೀವು ಇಲ್ಲಿ 120 ಪ್ಲಸ್ 10 ಪ್ಲಸ್ 20 150. ಹಾಗಾದರೆ ಅದೇ ರೀತಿ ಇಲ್ಲಿಯೂ ಕೂಡ ನಾವಿಲ್ಲಿ 375 ಆಗುತ್ತೆ ನೋಡಿ CGST ಸಲುವಾಗಿ 3.75. ಇಲ್ಲಿಯೂ ಕೂಡ 3.75. ಹಾಗಾದರೆ ಗ್ರ್ಯಾಂಡ್ ಟೋಟಲ್ ಬೇಕಾಗಿದ್ದರೆ ಇಲ್ಲಿ 3.75 3.75 ಪ್ಲಸ್ 150 157.50. .50 ರೂಪಾಯಿ ಆಗುತ್ತೆ ನೋಡಿ. ಈ ರೀತಿ ತಾವು ಇಂತಹ ಕೋಷ್ಟಕಗಳನ್ನು ಕೂಡ ತುಂಬಲೇ ಬರಬೇಕು. ವಸ್ತು ಮತ್ತು ಸೇವೆ ಎರಡೂ ಪಾವತಿಗಳನ್ನು ಸರಿಯಾಗಿ ನಿರೀಕ್ಷಣೆ ಮಾಡಿ ಎರಡರಲ್ಲಿಯ ಯಾವ ಕ್ರಮಾಂಕಗಳು ಹೇಗಿವೆ ಎಂಬುದನ್ನು ಅವುಗಳಲ್ಲಿ ವ್ಯತ್ಯಾಸವನ್ನು ತಾವು ಕಂಡುಹಿಡಿಯಬೇಕು ನೋಡಿ ಮಕ್ಕಳೇ. ಇಲ್ಲಿ ವಸ್ತು ಪಾವತಿ ಮೇಲೆ HSN ಕೊಡಲಾಗಿದೆ, ಆದರೆ ಉಪಹಾರ ಗೃಹದಲ್ಲಿ ಸ್ಯಾಕ್ ನಂಬರ್ ಕೊಡಲಾಗಿದೆ ನೋಡಿ. ಸ್ಯಾಕ್ ಅಂದರೆ ಸೇವೆಯ ವರ್ಗೀಕರಣದಲ್ಲಿಯ ವಿಶಿಷ್ಟ ಕ್ರಮಾಂಕ ಇರುವುದು, ಅದಕ್ಕೆ ಸ್ಯಾಕ್ ಸರ್ವಿಸ್ ಅಕೌಂಟಿಂಗ್ ಕೋಡ್ ಎನ್ನುವರು. ಇಲ್ಲಿ ಸರ್ವಿಸ್ ಇರುವುದರಿಂದ ಸರ್ವಿಸ್ ಅಕೌಂಟಿಂಗ್ ಕೋಡ್ ನಂಬರ್ ಕೊಟ್ಟಿದ್ದಾರೆ ನೋಡಿ. ಈಗ ನಾವು ಈ ಕೋಷ್ಟಕದಲ್ಲಿ ಕೆಲವು ವಸ್ತು ಸೇವೆ ಮತ್ತು ಅದರ ಮೇಲಿನ ಕರದ ದರ ನಮೂನೆ ನೋಂದಣಿ ಕೊಡಲಾಗಿದೆ ನೋಡಿ. ಇವುಗಳನ್ನು ತಾವು ಗಮನದಲ್ಲಿಡಬೇಕು ನೋಡಿ ಮಕ್ಕಳೇ. ಅನುಕ್ರಮ ಕ್ರಮಾಂಕ 1 ಪ್ರಕಾರ ಶೂನ್ಯಾಧಾರಿತ ಅಂದರೆ ನಿಲ್ ರೇಟೆಡ್
ಕರದ ದರ 0. ವಸ್ತು ಮತ್ತು ಸೇವೆಯ ಪ್ರಕಾರ. ಇಲ್ಲಿ ವಸ್ತು ಅನ್ನಧಾನ್ಯಗಳೊಂದಿಗೆ ಜೀವನಾವಶ್ಯಕ ವಸ್ತುಗಳು, ಕಾಯಿಪಲ್ಯ, ಹಣ್ಣು ಹಂಪಲ, ಹಾಲು, ಹಣ್ಣು ಅಂದರೆ ಉಪ್ಪು, ಮಣ್ಣಿನ ಪಾತ್ರೆ ಇತ್ಯಾದಿ ಇವುಗಳ ಮೇಲೆ ಯಾವುದೇ ಕರ ತೆಗೆದುಕೊಳ್ಳಲಾಗುವುದಿಲ್ಲ. ಆನಂತರ ವಸ್ತು ಧಾರ್ಮಿಕ ಸಂಸ್ಥೆಗಳ ಉಪಕ್ರಮ, ನೀರಿನ ಸಾರಿಗೆ, ರಸ್ತೆ ಮತ್ತು ಪೂಲ್ಗಳ ಉಪಯೋಗ, ಶಿಕ್ಷಣ ಮತ್ತು ಆರೋಗ್ಯ ಸೇವೆ, ಸಾರ್ವಜನಿಕ ವಾಚನಾಲಯ, ಬೇಸಾಯ ಸಂಬಂಧದ ಸೇವೆ ಇತ್ಯಾದಿಗಳ ಮೇಲೆ 0% ಅಂದರೆ ಕರ ತೆಗೆದುಕೊಳ್ಳಲಾಗುವುದಿಲ್ಲ ನೋಡಿ. ಎರಡನೇದಾಗಿ ಕನಿಷ್ಠ ದರ -5%. ಅದಕ್ಕೆ ಆಗಿ ನೋಡಿ, ಸಾಮಾನ್ಯ ಬಳಕೆಯಲ್ಲಿರುವ ವಸ್ತುಗಳು, ಉದಾಹರಣೆಗಾಗಿ LPG ಸಿಲಿಂಡರ್, ಚಹಾ, ಎಣ್ಣೆ, ಜೇನುತುಪ್ಪ, ಪ್ರಕ್ರಿಯೆಗೊಳಿಸಿದ ತರಕಾರಿ, ಲವಂಗ, ಸಾಸಿವೆ, ಮಸಾಲೆ, ಮಿಠಾಯಿ ಇತ್ಯಾದಿ. ಅಂತರ ವಸ್ತು ರೈಲು ಸಾರಿಗೆ, ಬಸ್ ಸಾರಿಗೆ, ತೆರಿಗೆ ಸೇವೆ, ವಿಮಾನ ಸಾರಿಗೆ, ಇಕಾನಮಿ ಕ್ಲಾಸ್, ಉಪಹಾರ ಗೃಹದಲ್ಲಿಯ ಖಾದ್ಯ ಮತ್ತು ಸೇವೆ ಪೂರೈಕೆ ಇತ್ಯಾದಿ 5% ತೆಗೆದುಕೊಳ್ಳಲಾಗುತ್ತೆ. ಪುನಃ ಪ್ರಮಾಣದ ದರ ಹಂತ ಮೊದಲನೇದಾಗಿ ಇಲ್ಲಿ 12% ಇದೆ. ಗ್ರಾಹಕ ಉಪಯೋಗ ವಸ್ತುಗಳು, ಬೆಣ್ಣೆ, ತುಪ್ಪ, ಒಣ ಖಾದ್ಯ, ಹಣ್ಣು ಮತ್ತು ತರಕಾರಿಗಳಿಂದ ತಯಾರಿಸಿದ ಉಪ್ಪಿನಕಾಯಿ, ಮುರಬ್ಬ, ಜಾಮು, ಜೇಲಿ, ಚಟ್ನಿಗಳು, ಮೊಬೈಲ್ ಇತ್ಯಾದಿ. ಆನಂತರ ವಸ್ತು ಮುದ್ರಣ ಕಾರ್ಯ, ಗೆಸ್ಟ್ ಹೌಸ್, ಕಟ್ಟಡ ನಿರ್ಮಿತಿಯ ಸಂಬಂಧ, ಸೇವೆ ಇತ್ಯಾದಿ ಇವುಗಳಿಗಾಗಿ 12% ತೆಗೆದುಕೊಳ್ಳಲಾಗುತ್ತೆ. ಆನಂತರ ಪ್ರಮಾಣದ ದರ ಹಂತ ಎರಡನೇದಾಗಿ ನೋಡಿ, 4ನೇದಲ್ಲಿ 18% ತೆಗೆದುಕೊಳ್ಳಲಾಗುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ವಸ್ತು ಮತ್ತು ಸೇವೆಕರ ಸಮಾವಿಷ್ಟ ಇರುವುದು. ಇದರಲ್ಲಿ ವಸ್ತು ನೋಡಿ, ಮಾರ್ಬಲ್, ಗ್ರಾನೈಟ್, ಪರ್ಫ್ಯೂಮ್, ಧಾತುಗಳ ವಸ್ತುಗಳು, ಸಂಗಣಕ, ಪ್ರಿಂಟರ್, ಮಾನಿಟರ್, CCTV ಇತ್ಯಾದಿ. ವಸ್ತು ಕುರಿಯರ್ ಸರ್ವಿಸ್, ಔಟ್ಡೋರ್ ಕೇಟರಿಂಗ್, ಸರ್ಕಸ್, ನಾಟಕ ಪ್ರದರ್ಶನ, ಸಿನೆಮಾ, ಚಲನೆ ವಿನಿಮಯ ಸೇವೆ, ಷೇರು ಖರೀದಿ ವಿಕ್ರಿ ಸಲುವಾಗಿ ದಲಾಲಿಯ ಸೇವೆ ಇತ್ಯಾದಿ ಇವುಗಳ ಮೇಲೆ 18% ಟ್ಯಾಕ್ಸ್ ತೆಗೆದುಕೊಳ್ಳಲಾಗುತ್ತೆ ನೋಡಿ. ಆನಂತರ ಕೊನೆಯದಾಗಿ ಇದರಲ್ಲಿ ಅತಿ ಹೆಚ್ಚಿನ ಉಚ್ಚ ದರ ಇರುವಂತಹ ಟ್ಯಾಕ್ಸ್ ಅಂದರೆ 28%. ಇದರಲ್ಲಿರುವಂಥ ವಸ್ತು ನೋಡಿ, ಆರಾಮದಾಯಕ ವಸ್ತುಗಳು, ಮೋಟಾರು, ಸೈಕಲ್ಲುಗಳ ಪಾರ್ಟ್ಸ್, ಲಕ್ಸರಿ ಕಾರು, ಪಾನ್ ಮಸಾಲೆ, ವ್ಯಾಕ್ಯೂಮ್ ಕ್ಲೀನರ್, ಡಿಶ್ ವಾಷಸ್, AC ಯೂನಿಟ್, ವಾಷಿಂಗ್ ಮಷಿನ್, ತಂಬಾಕು ಉತ್ಪಾದನೆ, ಶೀತಪೇಯ ಇತ್ಯಾದಿ ಇವುಗಳ ಮೇಲೆ 28% ಟ್ಯಾಕ್ಸ್ ತೆಗೆದುಕೊಳ್ಳಲಾಗುತ್ತೆ. ಆನಂತರ ವಸ್ತು ಇವುಗಳಲ್ಲಿ ಬರುವಂಥವು ನೋಡಿ, 5 ಸ್ಟಾರ್ ಹೋಟೆಲ್ ನಿವಾಸಿ ವ್ಯವಸ್ಥೆ, ಅಮ್ಯೂಸ್ಮೆಂಟ್ ಪಾರ್ಕ್, ವಾಟರ್ ಪಾರ್ಕ್, ಕೆಸಿನೋ, ರೇಸ್ ಕೋರ್ಸ್, IPLದಂಥ ಆಟ, ವಿಮಾನ ಸಾರಿಗೆ, IPLದಂಥ ಆಟದ ಸಲುವಾಗಿ ವಿಮಾನ ಸಾರಿಗೆ ಮಾಡಿದರೆ, ಬಿಸ್ನೆಸ್ ಕ್ಲಾಸ್ ಇತ್ಯಾದಿ ಇವುಗಳ ಸಲುವಾಗಿ 28% ಇದೆ. ಈ ರೀತಿ ಹಂತ ಹಂತವಾಗಿ ಟ್ಯಾಕ್ಸ್ಗಳನ್ನು ಈ ರೀತಿ 0ದಿಂದ 28% ವರೆಗೆ ಇಡಲಾಗಿದೆ. ಈ ಪ್ರಕರಣದಲ್ಲಿ ಬರೆಯುವಾಗ ಸರ್ಕಾರವು ನಿರ್ಧರಿಸಿದ GST ಮತ್ತು ಈ ಪ್ರಕಾರದ ವಿಚಾರಗಳನ್ನು, ಈ ಪ್ರಕಾರದ ನಾವು ತೆಗೆದುಕೊಂಡಿರ್ತಕ್ಕಂಥ ವಿಚಾರದಲ್ಲಿ ಅದರ ಹಂತ ಹಂತದಲ್ಲಿ ಇವುಗಳ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಇಲ್ಲಿ ವಿದ್ಯುತ್, ಪೆಟ್ರೋಲ್, ಡೀಸೆಲ್ ಇತ್ಯಾದಿಗಳ GST ಕಕ್ಷೆಯಲ್ಲಿ ಇರುವುದಿಲ್ಲ ನೋಡಿ ಮಕ್ಕಳೇ. ಇಲ್ಲಿಯವರೆಗೆ ನಾವು ಇದು ಹೊಸ ಅಂದರೆ ಆರ್ಥಿಕ ನಿಯೋಜನೆಯನ್ನು ನೋಡ್ತಾ ಇದ್ದೇವೆ. ಇವುಗಳಲ್ಲಿ ತಮಗೆ ಯಾವುದೇ ಸಮಸ್ಯೆ ಬಂದರೆ ತಾವು ಕಮೆಂಟ್ ಮಾಡಬಹುದು. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ಆನ್ ಬೆಲ್ ಐಕಾನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಧನ್ಯವಾದಗಳು ಮಕ್ಕಳೇ.